ಉಸ್ತುವಾರಿ ಜವಾಬ್ದಾರಿಗೆ ರಾಜೀನಾಮೆ ಕೊಡ್ತೀನಿ ಸಿಎಂ ಸಿದ್ದರಾಮಯ್ಯ ಮುಂದೆ ಸಚಿವರ ಪ್ರಸ್ತಾಪ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ನನಗೆ ಬೇಡ. ಉಸ್ತುವಾರಿ ಜವಾಬ್ದಾರಿಗೆ ರಾಜೀನಾಮೆ ಕೊಡ್ತೀನಿ ಸಿಎಂ ಸಿದ್ದರಾಮಯ್ಯ ಮುಂದೆ ಸಚಿವರ ಪ್ರಸ್ತಾಪ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ನನಗೆ ಬೇಡ. ಸಿಎಂ ಸಿದ್ದರಾಮಯ್ಯ ಮುಂದೆ ಪ್ರಸ್ತಾಪ ಇಟ್ಟಂತಹ ಸಚಿವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ಪ್ರಸ್ತಾಪ. ಇದೆಂತಹ ಒಂದು ದೌರ್ಬಲ್ಯ ಪ್ರಸ್ತಾಪ ಅಂದ್ರೆ, ನನಗೆ ತಾಕತ್ತಿಲ್ಲ, ನನಗೆ ಅಲ್ಲಿನ ಸವಾಲುಗಳನ್ನು ಎದುರಿಸೋದಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ, ಸ್ಥೈರ್ಯ ಇಲ್ಲ ಅಂದಂಗಾಯ್ತಿದು. ನಿಸ್ಸಹಾಯಕತೆಯನ್ನ ಪ್ರದರ್ಶನಕ್ಕಿಡಬಾರದು. ಯುದ್ಧ ಕಾಲ ಘಟ್ಟದಲ್ಲಿ ನಮ್ಮ ದೌರ್ಬಲ್ಯತೆಗಳು ಶತ್ರು ಗೊತ್ತಾದ್ರೆ ಸರಾಗವಾಗಿ ಯುದ್ಧ ಮಾಡ್ತಾರಂತೆ, ಹಂಗಾಯ್ತಿದು. ನಿಸ್ಸಹಾಯಕತೆಯ ಪ್ರದರ್ಶನ ನಿಜಕ್ಕೂ ಕೂಡ ರಾಜಕಾರಣಿಗಳಿಗೆ ಶೋಭೆ ತರೋದಿಲ್ಲ. ಜಿಲ್ಲಾ ಉಸ್ತುವಾರಿ ಸಮರ್ಥ ಕಾರ್ಯನಿರ್ವಹಣೆಗೆ ವಿಫಲ. ದಿನೇಶ್ ಗುಂಡೂರಾವ್ ವಿರುದ್ಧ ಕಾಂಗ್ರೆಸ್ನಲ್ಲಿ ಅಸಮಾಧಾನ. ರೌಡಿ ಸುಹಾಸ್ ಶೆಟ್ಟಿ ಹತ್ಯೆ ವೇಳೆಯೂ ಜಿಲ್ಲೆಯಲ್ಲಿ ಭೇಟಿಗೆ ವಿಳಂಬ. ನಿಮ್ಮ ತಟ್ಟೆಲೆ ದೊಡ್ಡ ದೊಡ್ಡ ಹೆಗಣ ಇಟ್ಕೊಂಡು ನೀವು ನಮಗಾಗಲ್ಲ ಅಂದ್ರೆ ಹೆಂಗೆ? ಅಬ್ದುಲ್ ರಹೀಂ ಹತ್ಯೆ ಬಳಿಕ ಇನ್ನೂ ಜಿಲ್ಲೆಗೆ ಭೇಟಿ ಕೊಡದ ಸಚಿವರು. ಸಚಿವ ದಿನೇಶ್ ಗುಂಡೂರಾವ್ ವರ್ತನೆಗೆ ಕಾಂಗ್ರೆಸ್ನಲ್ಲೇ ಸಿಟ್ಟು. ಉಸ್ತುವಾರಿ ಜವಾಬ್ದಾರಿಗೆ ಈಗ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯರ ಮುಂದೆನೆ ತಲೆಬಾಗಿದ್ದಾರಂತೆ, ಶರಣಾಗತಿ ಆಗಿದ್ದಾರೆ. ನನಗಾಗಲ್ಲ, ನನಗಾಗ್ತಾ ಇಲ್ಲ, ನನಗೆ ಬೇರೆ ಬೇರೆ ಕೆಲಸಗಳಿರ್ತಾವೆ, ನನಗೆ ಮಂಗಳೂರಿಗೆ ಸದಾಕಾಲ ಭೇಟಿ ಕೊಡೋದಕ್ಕೆ ಆಗೋದಿಲ್ಲ. ಅವರ ಮೂಲ ಜನಪ್ರತಿನಿಧಿ, ಅವರೊಬ್ಬರು ಶಾಸಕರು, ಗಾಂಧಿನಗರದಿಂದ ಆಯ್ಕೆಯಾದಂತಹ ಶಾಸಕ, ಜೊತೆಗೆ ಸಚಿವರು ಕೂಡ, ಜೊತೆಗೆ ಅಲ್ಲಿನ ಉಸ್ತುವಾರಿಯೂ ಕೂಡ. ಎಲ್ಲ ಜವಾಬ್ದಾರಿಗಳನ್ನು ಜನ ಕೊಟ್ಟಿದ್ದಾರೆ. ಆದರೆ ನಿಸ್ಸಹಾಯಕನಂತೆ ನೋಡ್ರಿ, ಒಂದು ಸ್ಕೂಲು ಅಂದ ಮೇಲೆ ಅಲ್ಲಿ ಜಾಂಡ್ರು ಇರ್ತಾರೆ, ಪೆದ್ದ ಮಕ್ಕಳು ಇರ್ತಾರೆ, ಅವ್ರಿಗೆ ಸ್ವಲ್ಪ ಬೇರೆ ತರಹದಲ್ಲಿ ಹೇಳಿಕೊಡ್ಬೇಕು. ಹಂಗಂದ ಮಾತ್ರಕ್ಕೆ ನನಗೆ ಪಾಠ ಮಾಡೋದಕ್ಕಾಗಲ್ಲ ಅಂಥೇಳಿ ಶಾಲಾ ಟೀಚರ್ಗಳು ನಿಂತ್ಕೊಂಡ್ರೆ ಏನು ಕಥೆ? ಕೊಟ್ಟಿರೋ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವುದಾದರೆ, ಸಮರ್ಥತೆ ಇಲ್ಲ ಅನ್ನುವುದಾದರೆ, ಸಾಮರ್ಥ್ಯತೆ ಇಲ್ಲ ಅನ್ನೋದಾದರೆ ನಾನು ಬೇರೆ ಬೇರೆ ಹೇಳಬೇಕಾಗಿ ಬರುತ್ತೆ. ಕೆಲವರಿಗೆ ಆ ಯೋಗ್ಯತೆ ಸಿಕ್ಕಿದಾಗ ಅದನ್ನು ಬಳಸ್ಕೋಬೇಕು. ಅದು ಬಿಟ್ಟು ಶರಣಾಗತಿ ಅಲ್ಲ, ನಿಸ್ಸಹಾಯಕತೆಯನ್ನು ತೋರ್ಪಡಿಸೋದಲ್ಲ. ನಿಸ್ಸಹಾಯಕತೆ ಇದು ಅತ್ಯಂತ ದೌರ್ಬಲ್ಯವಾದಂಥ ಒಂದು ಉಸ್ತುವಾರಿ ಸಚಿವರ ಈ ಒಂದು ಶರಣಾಗತಿ ನಿಜಕ್ಕೂ ದೌರ್ಬಲ್ಯ. ವಿಪಕ್ಷದವರು ಆರೋಪ ಮಾಡಿದಂತೆ ವರ್ತಿಸ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ರವರು. ಯಾಕೆ ಪ್ರಿಯಾಂಕ್ ಖರ್ಗೆಯ ವಿರುದ್ಧ ಜನ ಮಾತನಾಡೋದಿಲ್ಲ? ಯಾಕೆ ಪ್ರಿಯಾಂಕ್ ಖರ್ಗೆಯ ವಿರುದ್ಧ ಜನ ಮಾತನಾಡೋದಿಲ್ಲ? ವಿಮರ್ಶೆಗಳಿರ್ತಾವೆ, ಆದರೆ ಈ ಪಾರ್ಟಿ ವಿಮರ್ಶೆಗಳಿಗೆ ಒಳಗಾಗಿದ್ದು ಒಂದು ಮಧು ಬಂಗಾರಪ್ಪ, ಒಂದು ದಿನೇಶ್ ಗುಂಡೂರಾವ್, ಮತ್ತೊಬ್ಬರು ಜಿ ಪರಮೇಶ್ವರ್. ಯಾಕೆ? ಟೀಕೆಗಳು ಸಾಕಷ್ಟು ಸಚಿವರ ವಿರುದ್ಧಗಳು ಬರ್ತಾವೆ, ಆದರೆ ಹೆಚ್ಚು ರಾಜಕೀಯ ಟೀಕೆಯನ್ನು ಅನುಭವಿಸಿದವರು ಸ್ವಪಕ್ಷದಿಂದಲೇ, ಅದು ದಿನೇಶ್ ಗುಂಡೂರಾವ್. ಒಂದು ಸೂಕ್ಷ್ಮ ಜಿಲ್ಲೆಯನ್ನು ನಿಭಾಯಿಸುವಂತಹ ಸಮರ್ಥ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳದೇ ಇರತಕ್ಕಂತಹದ್ದು ಸಿದ್ದರಾಮಯ್ಯರ ಒಂದು ಏನು ಹೇಳ್ತಾರೆ, ಅದೊಂದು ದೋಷ. ದಿನೇಶ್ ಗುಂಡೂರಾವ್ ಅದಕ್ಕೊಂದು ಒಬ್ಬ ಏಬಲ್ ಸಚಿವರ ಅಂತ ಹೇಳಿ ಯೋಚನೆ ಮಾಡಬೇಕಾಗಿತ್ತು. ಅದೊಂದು ಸೂಕ್ಷ್ಮ ಪ್ರದೇಶ. ಪ್ರಿಯಾಂಕ್ ಖರ್ಗೆ ಅಂತಹ, ಬಿ ಕೆ ಹರಿಪ್ರಸಾದ್ನಂತಹ ಸ್ವಲ್ಪ ಗಟ್ಟಿಮುಟ್ಟಿನ ಧೈರ್ಯ, ಮಾತನಾಡೋಕ್ಕೆ ಸ್ವಲ್ಪ ದಮ್ಮು ತಾಕತ್ತಿರ್ತಕ್ಕಂಥ ಯಾವುದಾದ್ರೂ ಒಂದು ಸಚಿವನ್ನ ಹಾಕ್ಕೊಂಡಿದ್ರು ಆಗಿರೋದು. ಆದರೆ ಈ ಮನುಷ್ಯ ಪಾಪ 108 ಕೆಲಸಗಳಿರ್ತವೆ, ಅವ್ರು ಆಗಾಗ ಮಂಗಳೂರು ಕಡೆ ಭೇಟಿ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಆ ಸುಹಾಸ್ ಶೆಟ್ಟಿ ಆತ ರೌಡಿ ಶೀಟರೋ ಮತ್ತೊಂದೋ ಮಗದೊಂದು, ಆತನೊಬ್ಬ ವ್ಯಕ್ತಿ, ಮನುಷ್ಯ ಸತ್ತು ಹೋದ, ಕೊಲೆಗೆ ಒಳಪಟ್ಟ. ಉಸ್ತುವಾರಿ ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಹೋಗಿ ಬರ್ಬೋದಾಗಿತ್ತು, ಅಲ್ಲಿಗೂ ಹೋಗಲಿಲ್ಲ. ಅದಾದ ನಂತರ ಈಗ ಆದಂತಹ ಕೊಲೆ, ಈ ಪ್ರಕರಣದಲ್ಲಿ ಇವರು ಆ ಕೊಲೆಯನ್ನು ಕಂಡ ರೀತಿ ಮತ್ತು ನಿನ್ನೆಯಷ್ಟೇ ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇದ್ರು, ನಿಮ್ಮ ವಿರುದ್ಧ ಅಲ್ಪಸಂಖ್ಯಾತರು ಗುಡುಗಿದ್ದಾರೆ, ಯಾವ ಅಲ್ಪ ಯಾವ ಸ್ವಲ್ಪ ನನಗೆ ಗೊತ್ತಿಲ್ಲ ಅಂದರು. ಇದು ಉಸ್ತುವಾರಿ ಸಚಿವರ ಉಸಾಬರಿ ಮಾತುಗಳು. ಉಸ್ತುವಾರಿ ಸಚಿವರು ಪ್ರಬುದ್ಧವಾಗಿ ಹೆಂಗೆ ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಅದನ್ನು ಹೆಂಗೆ ನಿಭಾಯಿಸಬೇಕು ಎನ್ನುವಂಥದ್ದನ್ನು ಮರೆತು ತನ್ನ ವ್ಯಾಪ್ತಿಗೆ ಬರದಲೇ ಇರತಕ್ಕಂಥ ಕೆಲ ಪದಜಾಲಗಳಿಂದ ಮಾತನಾಡುವಂತಹದ್ದು ಮಾಧ್ಯಮದವರ ಮುಂದೆ. ಯಾವ ಅಲ್ಪವೂ ಗೊತ್ತಿಲ್ಲ, ಯಾವ ಸ್ವಲ್ಪವೂ ಗೊತ್ತಿಲ್ಲ ಅಂತ ಹೇಳಿ. ಹಾಗಾಗಿ ಅಲ್ಲಿನ ಜನ ಈ ಅಲ್ಪ ನಮಗೆ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ ಈಗ? ನಿಮಗೆ ಗೊತ್ತಿಲ್ಲದಂತಹ ಅಲ್ಪ ಸ್ವಲ್ಪ ಆ ಜನ ಹೇಳ್ತಾ ಇದ್ದಾರೆ ಈ ಅಲ್ಪ ನಮಗೆ ಬೇಡ ಅಂತ. ಈಗ ಏನು ಹೇಳ್ತಿದ್ದೀರಾ ಸಿದ್ದರಾಮಯ್ಯರ ಮುಂದೆ?
ನನಗೆ ಆ ಜವಾಬ್ದಾರಿ ಬೇಡ. ಎಸಿದು ಸಿಎಂ ಸಿದ್ದರಾಮಯ್ಯರ ಮುಂದೆ ಪ್ರಸ್ತಾಪ ಇಟ್ಟಂತಹ ಸಚಿವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ಪ್ರಸ್ತಾಪ. ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಿದ್ದಂತಹ ಸಭೆ, ದಕ್ಷಿಣ ಕನ್ನಡದಲ್ಲಿ ಘಟನಾವಳಿಗಳ ಬಗ್ಗೆ ನಡೆದಿದ್ದಂತಹ ಸಭೆ. ಆ ವೇಳೆ ದಕ್ಷಿಣ ಕನ್ನಡ ಉಸ್ತುವಾರಿಯಿಂದ ವಿಮುಕ್ತಿಗೆ ಮನವಿ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಉಸ್ತುವಾರಿ ಆದರು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿತ್ತು. ಅಂದಿನಿಂದ ಪ್ರಾರಂಭಗೊಂಡಿದೆ ನಕಾರಗಳು, ಅಭ್ಯಂತರಗಳು. ಈ ವ್ಯಕ್ತಿ ಬೇಡ, ಈ ವ್ಯಕ್ತಿ ಬೇಡ. ಆದರೂ ಕೂಡ ಸವಾಲಾಗಿ ಸ್ವೀಕರಿಸಿಕೊಂಡು ಕಾಂಗ್ರೆಸ್ ಆಯ್ಕೆ ಮಾಡಿತು. ಆದರೆ ಜಿಲ್ಲಾ ಉಸ್ತುವಾರಿ ಸಮರ್ಥ ಕಾರ್ಯನಿರ್ವಹಣೆಗೆ ವಿಫಲ. ದಿನೇಶ್ ಗುಂಡೂರಾವ್ ವಿರುದ್ಧ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ರೌಡಿ ಸುಹಾಸ್ ಶೆಟ್ಟಿ ಹತ್ಯೆ ವೇಳೆಯೂ ಜಿಲ್ಲೆಗೆ ಭೇಟಿ ಕೊಡೋದಕ್ಕೆ ವಿಳಂಬ ಮಾಡಿದರು. ಅಬ್ದುಲ್ ರಹೀಂ ಹತ್ಯೆ ಬಳಿಕೆಯೂ ಇನ್ನೂ ಕೂಡ ಜಿಲ್ಲೆಗೆ ಭೇಟಿ ಕೊಡದ ಸಚಿವ ದಿನೇಶ್ ಗುಂಡೂರಾವ್ ವರ್ತನೆಗೆ ಕಾಂಗ್ರೆಸ್ನಲ್ಲೇ ಸಿಟ್ಟು. ಹಾಗಾಗಿ ಈಗ ದಿನೇಶ್ ಗುಂಡೂರಾವ್ರವರೇ ನನಗೆ ಆಗ್ತಾ ಇಲ್ಲ, ನಾನು ಬಿಟ್ಟುಕೊಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.